ಇವತ್ತು 8 ಗಂಟೆಗೆ ಮತ ಎಣಿಕೆ ಆರಂಭ ಆಗುತ್ತೆ. ಮತ್ತೆ ಪ್ರಧಾನಿ ಹುದ್ದೆಯ ಗದ್ದುಗೆಗೇರ್ತಾರಾ ಮೋದಿ, ಗೆದ್ದು ಬೀಗ್ತಾರಾ ಮೋದಿ ಅನ್ನುವ ಪ್ರಶ್ನೆ ಕುತೂಹಲ ಕೂಡ ಕಾಯ್ತಾ ಇದೆ. ಮೂರನೇ ಬಾರಿಯೂ ಗೆದ್ದು ಬೀಗ್ತಾರಾ ಪ್ರಧಾನಿ ಮೋದಿ? ಮೋದಿ ವಿಕಸಿತ ಭಾರತದ ಕನಸು ನನಸಾಗುತ್ತಾ? ಲೋಕಸಮರ ಗೆದ್ದಿದ್ದೆ ಆದ್ರೆ ಮೋದಿ ಅವರ ಕಾರ್ಯಸೂಚಿ ಹೇಗಿರುತ್ತೆ? ಏಕರೂಪ ನಾಗರಿಕ ಸಂಹಿತೆ ಜಾರಿ ಮಾಡೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈ ಸಲವೇ ಹೆಚ್ಚಿನ ಸೌಂಡ್ ಆಗಿತ್ತು. ಅದನ್ನ ಜಾರಿ ಮಾಡ್ತಾರೆ. ಇದೀಗ ಏಕರೂಪ ನಾಗರಿಕ ಸಂಹಿತೆಯ ಜೊತೆಗೆ ಒಂದು ದೇಶ, ಒನ್ ನೇಷನ್ ಒನ್ ಎಲೆಕ್ಷನ್ ಅದು ಕೂಡ ಜಾರಿ ಮಾಡೋ ಅಜೆಂಡಾ ಇಟ್ಕೊಂಡಿದ್ದಾರೆ. ಪಾಕ್ ಆಕ್ರಮಿತ ಕಾಶ್ಮೀರದ ಮರುವಶದ ಅಜೆಂಡಾ ನಾವು ಬಹಳ ಸನಿಹದಲ್ಲಿ ಇದ್ದಂಗೆ ಕಾಣಿಸ್ತಾ ಇದೆ. ಯಾಕಂತ ಹೇಳಿದ್ರೆ ಪಾಕ್ನವರೇ ಹೇಳ್ಬಿಟ್ಟಿದ್ದಾರೆ ಮೊನ್ನೆ. ನಿಮ್ಮ ಸುದ್ದಿ ತೀರಾ ಗಮನಿಸ್ತಾ ಇದ್ರೆ ನಿಮ್ಮ ತಲೆಗೆ ಹೋಗಿರ್ತಿದ್ದು. ಅದು ನಮ್ಮ ದೇಶ ಅಲ್ಲ ಅಂತ ಹೇಳ್ಬಿಟ್ಟಿದೆ. ಜಮ್ಮು ಕಾಶ್ಮೀರ ಅಥವಾ ಪಾಕ್ ಆಕ್ರಮಿತ ಏನಿದೆ ಅದು. ಮೂರನೇ ಬಾರಿಯೂ ಗೆದ್ದು ಬೀಗ್ತಾರಾ ಪ್ರಧಾನಿ ಮೋದಿ? ಮೋದಿ ವಿಕಸಿತ ಭಾರತದ ಕನಸು ನನಸಾಗುತ್ತಾ? ಅಬ್ಕಿ ಬಾರ್ 400 ಪಾರ್ ಅಂತ ಇದ್ರು. ಈ ಸಲ 400ಕ್ಕೂ ಹೆಚ್ಚಿನ ಸೀಟನ್ನ ಗೆಲ್ತೀವಿ ಅಂತ ಇದ್ರು. ಗೆಲ್ಲೋ ವಿಶ್ವಾಸದಲ್ಲಿ ಇದೀಗ ಮೋದಿ ಇದ್ದಾರೆ. 2295 ಸ್ಥಾನ ಬರೋದಂತೂ, ಸಾರಿ 2295 ಅಲ್ಲ, 295. ಅದು 295 ಸ್ಥಾನ ಬರೋದಂತೂ ಗ್ಯಾರಂಟಿ ಅಂತ ಇದೀಗ INDIA ಒಕ್ಕೂಟ ಕೂಡ ಒಂದು ಕಾನ್ಫಿಡೆನ್ಸ್ನಲ್ಲಿದೆ. ಅವ್ರಿಗೆ ಗೊತ್ತಿಲ್ಲ ಯಾವ ಕಾನ್ಫಿಡೆನ್ಸ್ನಲ್ಲಿ ಇವ್ರು ಹೀಗೆ ಹೇಳಿ, ಯಾರೇ ಆಗಲಿ ಗೊತ್ತಿಲ್ಲ ಅನ್ನೋದಕ್ಕಿಂತ ಹೆಚ್ಚಾಗಿ ರಿಸಲ್ಟ್ ಬರೋಕ್ಕಿಂತ ಮುಂಚೆಯೇ ಹೌದು ಕಡಿಮೆ ಬಂದ್ಬಿಟ್ಟಿದೆ ಅಂತ ಯಾರಾದರೂ ಹೇಳ್ತಾರೆ. ಇವತ್ತು ಒಪ್ಕೊಂತಾರೆ ನೋಡಿ. ಇವತ್ತು ಯಾವ ಸಮೀಕ್ಷೆ ಏನು ಉಲ್ಟಾ ಆಗುತ್ತಾ ಸರಿ ಆಗುತ್ತಾ ಅನ್ನೋದಕ್ಕಿಂತ ಹೆಚ್ಚಾಗಿ ಅಂದರೆ ಅದೇ ರೀತಿಯಾಗಿ ಭವಿಷ್ಯ ನುಡಿದಿರುವಂತೆ ಆಗುತ್ತಾ ಅನ್ನೋದಕ್ಕಿಂತ ನಿಜವಾಗಿ ಸೋತ್ರ ನಾವು ಜನಾದೇಶಕ್ಕೆ ತಲೆಬಾಗ್ತೀವಿ ಅಂತ ಹೇಳ್ಬಿಡ್ತಾರೆ. ಏನು ತಪ್ಪಾಗಿದೆ ತಿದ್ಕೊಳ್ತೀವಿ ಅಂತ ಅಂದ್ಬಿಡ್ತಾರೆ. ಅಷ್ಟೇ. ನೆನ್ನೆ ತನಕ ನಾವು ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ. ಈಗಾಗಲೇ ಸಂಭ್ರಮಾಚರಣೆಗೆ NDA ಸಿದ್ಧತೆಯನ್ನು ಕೂಡ ನಡೆಸ್ಕೊಂಡಿದೆ. ಲೋಕಸಭಾ ಚುನಾವಣೆಯ ಮಹಾಫಲಿತಾಂಶ ಇವತ್ತು. ಇಡೀ ರಾಜ್ಯದ ಜನ, ನೀವುಗಳು ಕೂಡ ಕುತೂಹಲದಿಂದ ಕಾಯ್ತಾ ಇದ್ದೀರಿ, ನಮಗೆ ಗೊತ್ತು. ಅದಕ್ಕೆ 5 ಗಂಟೆಯಿಂದಲೂ ಪಬ್ಲಿಕ್ ಟಿವಿ ನಾನ್ ಸ್ಟಾಪ್ ಲೈವನ್ನು ಆರಂಭ ಮಾಡಿದೆ. ರಾತ್ರಿ 12 ಗಂಟೆ ತನಕ ಇರುತ್ತೆ. ನಿಮಗೆ ಮಧ್ಯಾಹ್ನ 12 ಗಂಟೆಗೆ ಒಂದು ಕ್ಲಾರಿಟಿ ಸಿಗ್ಬಿಡುತ್ತೆ ಬಿಡಿ. ಯಾವ್ಯಾವ ಇದು ಕ್ಷೇತ್ರಗಳಲ್ಲಿ ಯಾರ್ಯಾರು ಹೆಂಗೆ ಮತ್ತು ಇಡೀ ದೇಶಕ್ಕೆ ಯಾರು NDAನ INDAನ ಗೊತ್ತಾಗ್ಬಿಡುತ್ತೆ. ಬಟ್ ಒಂದೊಂದೇ ಕ್ಷೇತ್ರದ ಬೇಕಲ್ಲ. ಕಳೆದ ಬಾರಿ ಮಂಡ್ಯ ಹೆಂಗಾಗಿತ್ತೇಳಿ 5 ವರ್ಷದ ಹಿಂದೆ? ಆ ರೀತಿಯಾಗಿ ಕುತೂಹಲಕ್ಕೆ ತೆರೆ ಎಳಿಬೇಕು, ತೆರೆ ಬೀಳಬೇಕು ಅಂದರೆ ಸ್ಟೇ ಟ್ಯೂನ್ಡ್ ವಿತ್ ಪಬ್ಲಿಕ್ ಟಿವಿ. ಸೂಪರ್ ಫಾಸ್ಟ್ ರಿಸಲ್ಟನ್ನು ನಿಮ್ಮ ಮುಂದೆ ನಾವು ಇಡ್ತಾ ಹೋಗ್ತೀವಿ. ಲೋಕಸಮರ ಗೆದ್ದಿದೆ ಆದರೆ ಮೋದಿ ಅವರ ಯೋಚನೆ ಕಾರ್ಯಸೂಚಿ ಏನು? ಮೊದಲನೇದು ಏಕರೂಪ ನಾಗರಿಕ ಸಂಹಿತೆ. ಎರಡನೇದು ಒನ್ ನೇಷನ್ ಒನ್ ಎಲೆಕ್ಷನ್, ಒಂದು ದೇಶ ಒಂದು ಚುನಾವಣೆಯ ಪದ್ಧತಿಯನ್ನ ಜಾರಿ ಮಾಡೋದು. ಮೂರನೇದು ಪಾಕ್ ಆಕ್ರಮಿತ ಕಾಶ್ಮೀರವನ್ನ ಮರುವಶ ಮಾಡಿಕೊಳ್ಳುವ ಅಜೆಂಡಾ NDAದು ಅಂತ ಹೇಳ್ತಾ ಇದ್ದಾರೆ. ಭಾರತದ ಆರ್ಥಿಕತೆಯನ್ನ 5 ಟ್ರಿಲಿಯನ್ಗೆ ಏರಿಕೆ ಮಾಡೋದು. ಇತ್ತೀಚಿನ ದಿನಗಳಲ್ಲಿ ನಾವು ಯಾವ ದೇಶಕ್ಕೂ ಕೂಡ ಕಡಿಮೆ ಇಲ್ಲ ಅನ್ನೋ ರೀತಿಯಲ್ಲಿ ಎಲ್ಲ ವಿಚಾರದಲ್ಲೂ, ಆರ್ಥಿಕವಾಗಿರ್ಬೋದು, ಬೇರೆ ಬೇರೆ ವಿಚಾರದಲ್ಲಾಗಿರ್ಬೋದು, ನಾವು ಕಾಂಪೀಟ್ ಮಾಡ್ತಾ ಇದ್ದೀವಿ, ಕಾಂಪಿಟೇಷನ್ ಕೊಡ್ತಾ ಇದ್ದೀವಿ. ಮುಂಚೆ ಅದು ಕೂಡ ಇರಲಿಲ್ಲ, ಅದನ್ನು ಇನ್ನೂ ಹೆಚ್ಚು ಮಾಡ್ತೀವಿ ಅಂತಿದ್ದಾರೆ. ಇನ್ನೊಂದು, ಭಾರತವನ್ನ ಜಗತ್ತಿನ 3ನೇ ಅತಿ ದೊಡ್ಡ ಆರ್ಥಿಕ ಶಕ್ತಿ ಆಗಿಸೋದು ಮೋದಿಯ ಕನಸು. ಮೂನ್ ಮಿಷನ್ ಅಂದರೆ ಚಂದ್ರನ ಅಂಗಳಕ್ಕೆ ಭಾರತೀಯ ಯಾತ್ರೆ. ಆಲ್ರೆಡಿ ನಾವು ಚಂದ್ರಯಾನ ಎಷ್ಟೊಂದು ಅದ್ಭುತವಾಗಿ ಇಡೀ ವಿಶ್ವವೇ ನಮ್ಮ ಕಡೆ ತಿರುಗಿ ನೋಡ್ಬಿಡ್ತು. ವಿಜ್ಞಾನದ ವಿಚಾರದಲ್ಲಿ ನಾವು ಏನೂ ಅಲ್ಲ ಅಂತ ಇದ್ರು. ಇಡೀ ವಿಶ್ವ ಚಂದ್ರಯಾನ ನಡೆಸಬೇಕಾದ್ರೆ ನಮ್ಮ ದೇಶದ ಕಡೆ ತಿರುಗಿ ನೋಡ್ತು. ಎಷ್ಟೋ ದೇಶಗಳು ವಿಫಲವಾಗಿದ್ದನ್ನ ನಾವು ಪಾಸ್ ಮಾಡಿದ್ವಿ, ನಮ್ಮ ಕೈಲಿ ಆಗುತ್ತೆ ಅಂತ ತೋರಿಸಿದ್ವಿ. ಚಪ್ಪಾಳೆ ಹೊಡೆದ್ರು ನಿಂತು. ಎಲ್ಲರೂ ಕೂಡ ಇಂಡಿಯಾ ಇಂಡಿಯಾ ಭಾರತ ಅಂತ ಮಾತಾಡೋಕ್ಕೆ ಶುರು ಮಾಡಿದ್ರು. ಸೊ ವೈಜ್ಞಾನಿಕವಾಗೂ ಬೆಳೆಸೋಕೆ ನಾವು ಒತ್ತು ಕೊಡ್ತೀವಿ ಅಂತ NDA ಪ್ರಾಮಿಸ್ ಮಾಡಿದೆ. ಇದೀಗ ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿಯಲ್ಲಿ ಭಾರತಕ್ಕೆ ಶಾಶ್ವತ ಸದಸ್ಯತ್ವ ತೆಗೆದುಕೊಳ್ಳುವಂತೆ ಮಾಡೋದೇ ನಮ್ಮ ಉದ್ದೇಶ ಅಂತ ಹೇಳ್ತಿದ್ದಾರೆ. ಜೊತೆಗೆ ದೇಶದ ಪ್ರಮುಖ ಪಾರಂಪರಿಕ ಧಾರ್ಮಿಕ ಕೇಂದ್ರಗಳ ಪುನರುತ್ಥಾನ. ಏನ್ ನೆನಪಾಗುತ್ತೆ ನಿಮಗೆಲ್ರಿಗೂ ಇದಂದ ತಕ್ಷಣ? ನಮ್ಮ ರಾಮ ಮಂದಿರದ ರೀತಿಯಲ್ಲೇ ಮಧುರೆ ಆಗಿರ್ಬೋದು, ಮತ್ತೊಂದು ಎಲ್ಲ ಪಾರಂಪರಿಕ ಒಂದು ಧಾರ್ಮಿಕ ಕೇಂದ್ರಗಳನ್ನ ಪುನರುತ್ಥಾನ ಮಾಡೋದು. ಟೂರಿಸ್ಟ್ ಪ್ಲೇಸ್ ಮಾಡಿಬಿಟ್ರೆ, ಟೂರಿಸ್ಟ್ ಪ್ಲೇಸ್ ಅನ್ನೋದಕ್ಕಿಂತ ಜನರಿಗೆ ಗೊತ್ತಾಗೋಂಗೆ ಮಾಡಿಬಿಟ್ರೆ ಬರ್ತಾರೆ ಎಲ್ಲರೂ, ವಿಶ್ವದ ಮೂಲೆಯಿಂದ ಬರ್ತಾರೆ. ರಾಮ ಮಂದಿರ ಎಲ್ಲಿದೆ ಇವತ್ತು, ಹೇಗಿದೆ ಇವತ್ತು? ಇದೇ ಒಂದು 10-15 ವರ್ಷಗಳ ಹಿಂದೆ ರಾಮ ಮಂದಿರದ ಬಗ್ಗೆ ಹೊರದೇಶದವರಿಗೆ ಒಂದು ಕಿಂಚಿತ್ತೂ ಗೊತ್ತಿರಲಿಲ್ಲ. ಇವತ್ತು ರಾಮ ಮಂದಿರ ಅಂದರೆ ಇಡೀ ವಿಶ್ವವೇ ತಿರುಗಿ ನೋಡುತ್ತೆ. ಅಂತಹ ಇನ್ನೂ ಅನೇಕ ಒಂದು ಹಳೇ ದೇವಸ್ಥಾನಗಳು ನಮ್ಮಲ್ಲಿದೆ, ಪುರಾತನ ದೇವಸ್ಥಾನಗಳಿದೆ. ಅವೆಲ್ಲವನ್ನ ಲೈಮ್ ಲೈಟಿಗೆ ತರೋದು ಅಂತ ಹೇಳ್ತಿದ್ದಾರೆ. GST ವ್ಯಾಪ್ತಿಗೆ ಪೆಟ್ರೋಲ್ ಡೀಸೆಲ್ ಅನ್ನ ತರೋದು.
ಸೋರಿಕೆ ತಡೆಗೆ ರಾಜ್ಯಗಳ ಹಣಕಾಸು ಸ್ವಾಯತ್ತತೆ ಮೇಲೆ ಕಂಟ್ರೋಲ್ ತರೋದು, ಭ್ರಷ್ಟರ ದುಡ್ಡು ಜನರಿಗೆ ಸಿಗುವಂತೆ ಮಾಡುವ ಕಾನೂನು. ಓಕೆ, ಇದಿಷ್ಟು ಮೋದಿಯವರು ಒಂದು ರೀತಿ ಪ್ರಣಾಳಿಕೆ ಅಂತ ಅಂದ್ಕೊಳ್ಳೋಣ, ಕಾರ್ಯಸೂಚಿ ಮಾಡಬೇಕು, ಈ 5 ವರ್ಷದಲ್ಲಿ ಇಷ್ಟನ್ನ ನಾವು ಟಾರ್ಗೆಟ್ ಮುಗಿಸ್ಬೇಕು ಅಂತ ಅಂದ್ಕೊಂಡಿದ್ದಾರೆ.